ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕುಟುಂಬದ ವಿರುದ್ಧ ತೇಜೋವಧೆ ಮಾಡುವ ಕೆಲಸಗಳು ನಡೆಯುತ್ತಿದ್ದು, ಅವರ ಕುಟುಂಬ ಅಣೆಯಲು ಷಡ್ಯಂತ್ರ ನಡೆಯುತ್ತಿದೆ ಎಂದು ಆರೋಪಿಸಿ ಜಿಲ್ಲಾ ಜೆಡಿಎಸ್ ವತಿಯಿಂದ ನಗರದಲ್ಲಿ ಇಂದು ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಪ್ರತಿಭಟನೆ ಆರಂಭಿಸಿ ಬಳಿಕ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದು ಕೆಲ ಕಾಲ ಮಳೆಯನ್ನು ಲೆಕ್ಕಿಸದೆ ಧರಣಿ ನಡೆಸಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು 6 ದಶಕಗಳಿಗೂ ಹೆಚ್ಚು ಕಾಲ ಜಿಲ್ಲೆ, ರಾಜ್ಯ, ದೇಶದಲ್ಲಿ ಸಕ್ರಿಯ ರಾಜಕೀಯ ಮಾಡಿದ್ದಾರೆ. ಜೊತೆಗೆ ಎಲ್ಲಾ ಸಂದರ್ಭದಲ್ಲೂ ಈ ನೆಲದ, ದೇಶದ ಕಾನೂನುಗಳಿಗೆ ಗೌರವ ಕೊಡುತ್ತಾ ಬಂದಿದ್ದಾರೆ. ಹಾಗೆಯೇ ಯಾರೇ ತಪ್ಪು ಮಾಡಿದರೂ ಕಾನೂನು ಪ್ರಕಾರ ಶಿಕ್ಷೆಯಾಗಲಿ ಎಂದು ಪ್ರತಿಪಾದಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು, ಮಾಜಿ ಸಚಿವರಾದ ಎಚ್.ಡಿ. ರೇವಣ್ಣ ಅವರು ಸಹ ಕಾನೂನು ಪಾಲನೆ ಮತ್ತು ಗೌರವ ಕೊಡುತ್ತಾ ಬಂದಿದ್ದಾರೆ. ತನಿಖೆಯನ್ನು ಸ್ವಾಗತ ಮಾಡಿದ್ದಾರೆ. ಆದರೂ ಕಾಂಗ್ರೆಸ್ನವರು ರಾಜಕೀಯ ದುರುದ್ದೇಶ ಹಾಗೂ ತಮಗೆ ಎದುರಾಳಿಯಾಗಿರುವ ದೇವೇಗೌಡರ ಕುಟುಂಬವನ್ನ ಹಣಿಯಬೇಕು ಎಂದು ಒಂದೇ ದುರುದ್ದೇಶದಿಂದ ತೇಜೋವಧೆ ಮಾಡುವ ಕೆಲಸದಲ್ಲಿ ನಿರತರಾಗಿರುವುದನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಆದರೆ ಅಶ್ಲೀಲ ದೃಶ್ಯಾವಳಿಯುಳ್ಳ ಪೆನ್ಡ್ರೈವ್ ಹಂಚಿಕೆ ಮಾಡಿರುವ ಪ್ರಮುಖ ಆರೋಪಿಗಳ ವಿರುದ್ಧ ದೂರು ದಾಖಲಾಗಿ ಜಿಲ್ಲಾ ನ್ಯಾಯಾಲಯ, ಹೈಕೋರ್ಟ್ ಜಾಮೀನು ಅರ್ಜಿ ತಿರಸ್ಕಾರ ಮಾಡಿದ್ದರೂ ಆರೋಪಿಗಳನ್ನ ಈವರೆಗೂ ಬಂಧಿಸಿಲ್ಲ ಏಕೆ? ಇಷ್ಟು ಮಂದಿ ಹಾಸನ ಜಿಲ್ಲೆ ಮಾತ್ರವಲ್ಲದೆ ಎಲ್ಲಾ ಕಡೆ ರಾಜಾರೋಷವಾಗಿ ಕಾಂಗ್ರೆಸ್ ಜನಪ್ರತಿನಿಧಿಗಳು, ಮುಖಂಡರ ಜೊತೆ ಓಡಾಡುತ್ತಾ ಕಾಂಗ್ರೆಸ್ ಸಭೆ, ಸಮಾರಂಭ ಹಾಗೂ ವಿಜಯೋತ್ಸವಗಳಲ್ಲೂ ಭಾಗಿಯಾಗ್ತಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ಮತ್ತು ಪೊಲೀಸರು ಪಕ್ಷಪಾತ ಧೋರಣೆ ಅನುಸರಿಸುತ್ತಿದ್ದಾರೆ ಎಂಬ ಮಾತು ಜನಸಾಮಾನ್ಯರಿಂದ ಕೇಳಿ ಬರ್ತಿದೆ. ಸರ್ಕಾರ ಈ ನೆಲದ ಕಾನೂನಿಗೆ ಗೌರವ ಕೊಡುವುದು, ಪಾಲನೆ ಮಾಡುವುದಿಲ್ಲದೆ ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಯಾವುದೇ ಪಕ್ಷದವರಿರಲಿ, ಮುಖಂಡರಿರಲಿ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ನಾವೆಲ್ಲ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲ ಸೇರಿ ಇವತ್ತು ಏನೊಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಏನು ಪೆನ್ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಕೆಲವು ಕಿಡಿಗೇಡಿಗಳನ್ನ, ಕಾರ್ತಿಕನ್ನ ಒಬ್ಬ ಮನುಷ್ಯ ಮತ್ತು ಇನ್ನೂ ಅವರ ಇತರರು ಸಹಚರರು ಏನು ನಮ್ಮ ಪೆನ್ಡ್ರೈವ್ ಹಂಚಿಕೆ ವಿಚಾರಕ್ಕೆ ಯಾರಿದ್ದಾರೆ ಅವ್ರನ್ನ ಯಾರನ್ನೂ ಕೂಡ ಬಂಧನ ಮಾಡಿಲ್ಲ. SIT ಅವರು ಕೂಡ ಮತ್ತು ಪೊಲೀಸರು ಕೂಡ ಬಂಧನ ಮಾಡಿಲ್ಲ. ಬೇರೆ ನವೀನ್ ಇರ್ಬೋದು, ಚೇತನ್ ಗೌಡ ಅಂಥವ್ರನ್ನ ಬಂಧನ ಮಾಡಿ ಈಗಾಗಲೇ ತನಿಖೆನ ಮಾಡ್ತಾರೆ. ಎಲ್ಲ ಮುಖ್ಯ ಕಾರಣಕರ್ತರು ಯಾರಿದ್ದಾರೆ ಪೆನ್ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಅವ್ರನ್ನ ಬಂಧನ ಮಾಡಿಲ್ಲ. ಈ ಒಂದು ಉದ್ದೇಶದಿಂದ ನಾವೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು DC ಮತ್ತು ಬೆಲೆ ಏರಿಕೆ ವಿಚಾರವಾಗಿ ಎಲ್ಲ ವಿಚಾರವೂ ಕೂಡ ನಾವು ಇವತ್ತು ಪ್ರತಿಭಟನೆ ಮಾಡೋ ಮುಖಾಂತರ ಪೊಲೀಸ್ ವರಿಷ್ಠಾಧಿಕಾರಿಗೆ ಮತ್ತು DC ಅವರಿಗೆ ಮನವರಿಕೆಯನ್ನು ಮಾಡಿ ಇವತ್ತು ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಶೀಘ್ರದಲ್ಲೇ ಕಾರ್ತಿಕ್ ಮತ್ತು ಒಣಸಿಪುರದ ಪುಟ್ಟಿಯವ್ರನ್ನೆಲ್ಲರೂ ಕೂಡ ಬಂಧನ ಮಾಡಬೇಕು ಅಂತ ತಮ್ಮ ಮೂಲಕ ನಾವು ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಕೂಡ ನಿನ್ನೆ ಮಾಧ್ಯಮದ ಮುಖಾಂತರ ತಮ್ಮ ಮುಖಾಂತರ ಕೇಳ್ಪಟ್ಟಿದ್ದೀವಿ. ಈಗಾಗಲೇ ಮಾಜಿ ಶಾಸಕರದ್ದು ಮತ್ತು ಏನು ಶರತ್ ಮತ್ತು ಕಿರಣ್ ಅನ್ನೋ ಅವ್ರ ಮೇಲೂ ಕೂಡ ಏನು FIR ದಾಖಲು ಮಾಡಿದ್ದಾರೆ ಅಂತ ಅವರು ಕೂಡ ಶೀಘ್ರದಲ್ಲೇ ಬಂಧಿಸಿ ಅವ್ರನ್ನ ತನಿಖೆ ಮಾಡಬೇಕು ಅಂತ ತಮ್ಮ ಮುಖ ಮನವಿಯನ್ನು ಮಾಡ್ತೇವೆ. ಸರ್, ಈ ದಿನ ನಮ್ಮ ಪಕ್ಷದವರು, ಮುಖಂಡರು, ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ಮಾಡ್ತಿರ್ತಕ್ಕಂಥ ಪ್ರತಿಭಟನೆಯ ಮೂಲ ಉದ್ದೇಶ SIT ತನಿಖೆ ವಿಳಂಬ ಆಗ್ತಿದೆ, ನಿಷ್ಪಕ್ಷಪಾತವಾಗಿ ಆಗ್ತಾ ಇಲ್ಲ. ಆರೋಪಗಳು ಏನಿದೆ ಈಗ ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಪೆನ್ಡ್ರೈವ್ ಹಂಚಿದವ್ರ ಮೇಲೆ ಏನು ದೂರಿತ್ತು ಅದು ಕೂಡ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಆದರೆ ನಿನ್ನೆ ಭಾಗಶಃ ಅದ್ರ ಬಗ್ಗೆ ಪೊಲೀಸ್ನವರು ನಿಷ್ಪಕ್ಷಪಾತ ಕೆಲಸ ಮಾಡ್ದಂಗೆ ಕಾಣ್ತಾ ಇದೆ. ಎರಡನೇದಾಗಿ ಬೆಲೆ ಏರಿಕೆ ಬಗ್ಗೆ ಪ್ರತಿದಿನ ಸರ್ಕಾರ ಒಂದಲ್ಲ ಒಂದು ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ, ಬಡವರ ರಕ್ತವನ್ನು ಹೀರುವಂಥ ಕೆಲಸ ಮಾಡ್ತಾ ಇದೆ. ಇದನ್ನೆಲ್ಲ ಒಟ್ಟುಗೂಡಿಸಿ ನಾವು ಒಂದು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಪ್ರತಿಭಟನೆ ಮಾಡ್ತೀವಿ. ಸರ್, ಈ ವಿಷಯದಲ್ಲಿ ಆರೋಪಿಗಳು ಅಪರಾಧ ಮಾಡಿದ್ದಾರೆ ಅಂತಕ್ಕಂತ ಹೇಳ್ತಕ್ಕಂಥವ್ರು ಆ ಪಕ್ಷ ಈ ಪಕ್ಷ ಅಂತ ಇಲ್ಲ, ಇಲ್ಲಿ ವ್ಯಕ್ತಿಯಾಗಿ ಮಾಡಿದ್ದಾರೆ. ಪಕ್ಷ ಯಾರಿಗೂ ಕೂಡ ಗೊತ್ತಿರಲ್ಲ. ಸೊ ತನಿಖೆ ಮಾಡಿದಾಗ ಯಾವ ಪಕ್ಷ ಬೇಕಾದ್ರೂ ಸಿಕ್ಕಿಬೀಳ್ಬೋದು, ಯಾರು ಬೇಕಾದ್ರೂ ಮೇಲೂ ಆರೋಪ ಬರ್ಬೋದು. ಸೊ ನಿಷ್ಪಕ್ಷವಾಗಿ ಪೊಲೀಸ್ ಮಾಡ್ತಾ ಇದೆ ಅಂತ ನಮಗೂ ಮನವರಿಕೆ ಆಗ್ತಿದೆ. ಪ್ರಾರಂಭದಿಂದನೂ ಕೂಡ ನಾವು ಅದೇ ಬೇಡಿಕೆ ಇದೆ. ಈಗಲೂ ಸರ್ಕಾರ ಕೊಟ್ಟರೆ ಸಂತೋಷ. BJP ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ ದಳ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಅದು ತನಿಖೆಯಿಂದನೇ ಗೊತ್ತಾಗಬೇಕು. ಅದಕ್ಕಾಗಿಯೇ ನಿಷ್ಪಕ್ಷಪಾತವಾಗಿ ಸ್ಪೀಡಿ ಎನ್ಕ್ವೈರಿ ಆಗಲಿ ಅಂತ ನಾವು ಕೇಳ್ತಿರ್ತಕ್ಕಂಥ. ಸರ್, ಇದೊಂದು ಪೆನ್ ಡ್ರೈವ್ ಕೇಸ್ ಇದು ಚುರುಕಾಗಬೇಕು.
ಇನ್ನೂ ಕೂಡ ಆರೋಪಿಗಳು ಇದ್ದಾರೆ, ಅದರಲ್ಲಿ ಅವರನ್ನು ಕೂಡ ತನಿಖೆ ಮಾಡಿ ಬಂಧಿಸಬೇಕು ಅನ್ನೋದು ಒಂದು. ಎರಡನೇದು ಬೆಲೆ ಏರಿಕೆ. ಸರ್ಕಾರ ಏನು ಪ್ರತಿದಿನ ಒಂದೊಂದು ಬೆಲೆ, ಈಗ ಹಾಲಿನ ದರ ನಿನ್ನೆ ಹೆಚ್ಚಾಗಿದೆ, ವಿದ್ಯುತ್ ದರ ಆಗ್ತಾ ಇದೆ, ಒಂದಲ್ಲ ಅದರ ಮೂಲಕ ಅನೇಕ ಆಗ್ತಾ ಇದೆ. ಸೊ ಜನಸಾಮಾನ್ಯರಿಗೆ ಒಂದು ಕಡೆ ಗ್ಯಾರಂಟಿ ಕೊಟ್ಟು ಇನ್ನೊಂದು ಕಡೆ ತೆರಿಗೆ ಹೊರೆ ಆಗ್ತಿರ್ತಕ್ಕಂಥದ್ದು ಜನವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಕೆಲಸ. ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ನಾವು ಲೋಕಸಭಾ ಚುನಾವಣೆಗೆ ಮುಂಚೆ ನಾವು ಬೆಲೆ ಏರ್ಸಲ್ಲ ಅಂತ ನಾವು ವಾಗ್ದಾನ ಮಾಡಿರಲಿಲ್ವಲ್ಲ. ಭಾಳ ಬುದ್ಧಿವಂತಿಕೆ ಮಾತಾಡಿದ್ದಾರೆ. ನಾವೆಲ್ಲಿ ಹೇಳಿದ್ದೇವೆ ಯಾವುದನ್ನು ಏರ್ಸಲ್ಲ ಅಂತ? ಅದರ ಬಗ್ಗೆನೇ ಚರ್ಚೆ ಮಾಡೋಣ. ಯಾರು ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇರೋದು ದೇವೇಗೌಡರು ಕುಟುಂಬವನ್ನೇ ಟಾರ್ಗೆಟ್ ಮಾಡ್ಕೊಂಡು ಈ ಎಲ್ಲ ಒಂದು ಈ ಪ್ರಕರಣಗಳನ್ನು ದಾಖಲಿಸಿ ಅವ್ರ ಮೇಲೆ ಹೆಚ್ಚಿನ ಆಪಾದನೆಗಳು ಮಾಡ್ತಾ ಇರೋದ್ರಿಂದ ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಮತ್ತೆ ಪೆನ್ ಡ್ರೈವರ್ನ ಹಂಚಿದವ್ರ ವಿರುದ್ಧ ಇಲ್ಲಿವರೆಗೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಹೈಕೋರ್ಟೇ ಅವರ ಬೇಲನ್ನು ರಿಜೆಕ್ಟ್ ಮಾಡಿ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಿ ಅಂತ ಹೇಳಿದ್ರು, ಅವ್ರನ್ನ ಇಲ್ಲಿವರೆಗೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಅದಕ್ಕೋಸ್ಕರ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಬೇಗ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತೀವಿ. ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಸರ್? BJP ಆದರೂ ಅಷ್ಟೇ, JDS ಆದರೂ ಅಷ್ಟೇ. ನಾವು ಕಾನೂನು ಯಾರು ವಿರುದ್ಧವಾಗಿರ್ತಾರೆ ಅವ್ರ ಮೇಲೆ ಎಲ್ಲರೂ ಕ್ರಮ ತಗೊಳ್ಳಿ ಅಂತಲೇ ಹೇಳೋದು. ಯಾರಾದರೂ ಏನಂತ ಸರ್, ಕಾನೂನು ಎಲ್ಲರಿಗೂ ಒಂದು ಮಾಡ್ಕೊಂಡು ಇಷ್ಟೆಲ್ಲ ಪ್ರಕರಣಗಳು ದಾಖಲೆ ಮಾಡಿ ಅವರು ಇವತ್ತು ಸಂಸದರಿರ್ಬೋದು, MLC ಅವರು ಇರ್ಬೋದು, ಅವ್ರ ವಿರುದ್ಧ ಕ್ರಮ ತಗೊಂಡಿರೋದು, ಮತ್ತು ಈ ಪೆನ್ ಡ್ರೈವ್ ಹಂಚಿದವ್ರನ್ನ ಇನ್ನೂ ಅರೆಸ್ಟ್ ಮಾಡದೇ ಇರೋದಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಈಗಾಗಲೇ ನಡೆದಿದೆ. ಕಾನೂನು ಏನು ಹೇಳುತ್ತೆ ಕಾನೂನಿನಂತೆ ನಡ್ಕೋತಾರೆ. ಅದರಲ್ಲಿ ಏನು ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ಸರ್? ಯಾರೇ ಮಾಡಿದ್ರು ಕಾನೂನು ಏನು ಹೇಳುತ್ತೆ ಅದ್ರ ಪ್ರಕಾರ ಇದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.